ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೀತಿ ಬ್ಯೂಟಿ ಕ್ಲಾಸಸ್. ಇವತ್ತು ನಾನು ನಿಮಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮತ್ತು ರೀಬಾಂಡಿಂಗ್ ಮತ್ತು ಸ್ಮೂತ್ನಿಂಗ್ನ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ನನ್ನ ಬ್ಯಾಚು ಹಾರೋಳಿಯಲ್ಲಿ ನಡೀತಾ ಇದೆ. ಇವಾಗ ನೋಡಿ, ಫಸ್ಟು ನಾವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಹೇರ್ನ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಹೇರ್ ಹಿಸ್ಟ್ರಿ ಯಾವ ಥರ ಹೇರ್ ಇದೆ, ಹೇಗಿದೆ ಅಂತ. ನನ್ನ ಸ್ಟೂಡೆಂಟ್ ಬಂದು ಇವರು ರಮ್ಯಾ ಅಂತ. ಇವ್ರ ಹೇರು ಕರ್ಲಿ ಹೇರ್ ಇತ್ತು. ಸೊ ಇವರಿಗೆ ನಾನು ಎಕ್ಸ್ಟ್ರಾ ರೆಸಿಸ್ಟೆಂಟ್ ಕ್ರೀಮ್ನ ತೊಗೊಳ್ತಾ ಇದ್ದೀನಿ, ಲಾರೆಲ್ ಕಂಪ್ನಿದು. ಸೊ ಫಸ್ಟ್ ನಾನು ಏನು ಮಾಡಿದೆ, ಡೀಪ್ ಕ್ಲೆನ್ಸಿಂಗ್ ಶಾಂಪು ಮಾಡಿಕೊಂಡೆ. ಡೀಪ್ ಕ್ಲೆನ್ಸಿಂಗ್ ಶಾಂಪು ಮಾಡಿ ಟವಲ್ ಡ್ರೈ ಮಾಡಿದ ತಕ್ಷಣ ಆ ಹೇರನ್ನು ಬ್ಲೋ ಡ್ರೈಯರಿಂದ 100% ಡ್ರೈ ಮಾಡಿಕೊಂಡು ಇವಾಗ ನಾನು ಮಾಡ್ತಾ ಇರೋದು ಐರನಿಂಗ್. ಯಾವುದೇ ನಾವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್ ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ಐರನಿಂಗ್ ಮಾಡಿದರೆ ಏನಾಗುತ್ತೆ, ಹೇರು ಪ್ರಾಪರಾಗಿ ರಿಸಲ್ಟ್ ಬರುತ್ತೆ. ಯಾಕಂದರೆ ಈ ಫಸ್ಟ್ ಕ್ರೀಮ್ ಕೆಲಸ ಏನು ಮಾಡುತ್ತೆ, ಅದು ನಮ್ಮ ಹೇರನ್ನು ಬಾಂಡ್ಗಳನ್ನು ಕಟ್ ಮಾಡಿ ಸ್ಟ್ರೈಟ್ ಮಾಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಈ ಥರ ಸ್ಟ್ರೈಟ್ ಮಾಡಿ ಕ್ರೀಮ್ ಅಪ್ಲಿಕೇಶನ್ ಮಾಡಿದರೆ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಮತ್ತು ಇದನ್ನು ಯಾವಾಗಾದರೂ ಗ್ರೂಪ್ ವರ್ಕ್ ಅಂತ ಮಾಡಬೇಕು. ಒಬ್ಬರೇ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಇಬ್ಬರು ಸೇರಿ ಮಾಡಬೇಕು. ನೋಡಿ, ಇದು ನಾನು ಇವಾಗ ತೊಗೊಳ್ತಾ ಇರೋದು ಎಕ್ಸ್ಟ್ರಾ ರೆಸಿಸ್ಟೆಂಟ್ ಲೋರಿಯಲ್ದು ಸ್ಯಾಚೆಟ್ನಿಂದ ಫಸ್ಟ್ ಕ್ರೀಮ್. ಈ ಫಸ್ಟ್ ಕ್ರೀಮ್ನ ನಾನೇನು ಮಾಡ್ತಾಯಿದ್ದೀನಿ, ಈಗ ಅಪ್ಲಿಕೇಶನ್ನ ಮಾಡಬೇಕು. ಈ ಅಪ್ಲಿಕೇಶನ್ನ ಹೇಗೆ ಮಾಡಬೇಕಂತಂದರೆ, ನಾವು ಹೇರ್ದಿಂದ ಅಂದರೆ ರೂಟ್ಸ್ದಿಂದ 1/2 ಇಂಚ್ ಬಿಟ್ಟು MLC5 ಕ್ರೀಮನ್ನು ಅಪ್ಲಿಕೇಶನ್ ಮಾಡಿ ಅದನ್ನು 5 to 6 ಟೈಮ್ ಹೇರ್ ಸ್ಪಾ ಹೇಗೆ ನಾವು ಕ್ರೀಮ್ ಹಚ್ಚಿ ಅಪ್ಲಿಕೇಶನ್ ಮಾಡ್ತಿರ್ತೀವಿ ಅದೇ ಥರ 5 ರಿಂದ 6 ಸಾರಿ ಈ ಥರ ಮಸಾಜನ್ನು ಪ್ರಾಪರಾಗಿ ನೀಟಾಗಿ ಮಾಡಿ ಅದನ್ನು ಸ್ಟ್ರೈಟ್ ಲೈನಲ್ಲಿ ಇಟ್ಕೋಬೇಕು. ಈ ಥರ ನೀವು ಮಾಡೋದ್ರಿಂದ ಪ್ರತಿಯೊಂದು ಸೆಕ್ಷನ್ನ ಈ ಥರ ತುಂಬ ಥಿನ್ನಾಗಿ ಲೇಯರ್ಸನ್ನ ತೆಗೆದುಕೊಂಡು ನಾವೇನು ಮಾಡಬೇಕು, ಈ ಕ್ರೀಮ್ ಅಪ್ಲಿಕೇಶನ್ನ ಹಚ್ಚಬೇಕು. ನೋಡಿ, ಇವಾಗ ನಾವು ಇದನ್ನು ಗ್ರೂಪಾಗಿ ಮಾಡ್ತಾಯಿದ್ದೀವಿ. ನಾನು ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ, ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಇದಕ್ಕೆ ಕಂಪಲ್ಸರಿ ಗ್ಲೌಸನ್ನು ಹಾಕಬೇಕು. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೇ ಇದನ್ನು ಕೆಲಸ ಮಾಡಬೇಕು. ಈ ಥರ ಅಪ್ಲಿಕೇಶನ್ನ ಚಿಕ್ಕ ಚಿಕ್ಕದಾಗಿ ಲೆಂತ್ಗಳನ್ನ ತೆಗೆದುಕೊಂಡು ನಾವೇನು ಮಾಡಬೇಕು ನೋಡಿ, ಯಾವ ಥರ ಮಾಡ್ತಾಯಿದ್ದೀವಿ. ಸೊ ಪಾರ್ಟಿಷನು ಮತ್ತು ಸೆಕ್ಷನ್ಸ್ನು ತುಂಬ ಇಂಪಾರ್ಟೆಂಟು. ನೀವು ಎಷ್ಟೊಂದು ಚೆನ್ನಾಗಿ ಸೆಕ್ಷನ್ನ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಗೆ ಏನಾಗುತ್ತೆ, ರಿಸಲ್ಟ್ಗಳು ಕೂಡ ಬರ್ತಾ ಇರುತ್ತೆ. ಇನ್ನು ಇದನ್ನು ಬ್ರಷ್ನಿಂದನೂ ಕೂಡ ಹಾಕ್ಬೋದು ಅಥವಾ ಕೈಯಿಂದ ಕೂಡ ಹಚ್ಚಿ ನೀವು ಇದನ್ನು ಮಸಾಜನ್ನ ಮಾಡ್ಬೋದು. ಸೊ ನೋಡಿ, ಇದಕ್ಕೆ ಪಿನ್ಟೇಲ್ ಕೋಮ್ ತುಂಬ ಇಂಪಾರ್ಟೆಂಟ್. ಪಿನ್ಟೇಲ್ ಕೋಮ್ ತೊಗೊಂಡು ನಾವೇನು ಮಾಡಬೇಕು, ಸೆಕ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಬೆನಿಫಿಟ್ ಕೊಡುತ್ತೆ. ಅದ್ರ ಜೊತೆಗೆ ಪ್ರಾಪರಾಗಿ ನೀವು ಲಾರೆಲ್ ತೊಗೊರಿ, ಮ್ಯಾಟ್ರಿಕ್ಸ್ ತೊಗೊಳ್ರಿ ಅಥವಾ ಸ್ಕ್ರಾಚಪ್ ತೊಗೋಬೋದು, ಗ್ಲ್ಯಾಡ್ ಕಂಪ್ನಿದು, ಬೆರಿನಾ, ಈ ಥರ ಸಾಕಷ್ಟು ಬರ್ತವೆ. ಆದರೆ ನಾನು ಇವತ್ತು ಮಾಡ್ತಾ ಇರೋದು ಇದು ಲಾರೆಲ್ದು. ಲಾರೆಲ್ ಎಲ್ಲ ಥರ ಹೇರ್ಗಳಿಗೆ ಬೇಗನೆ ಸೆಟ್ ಆಗುತ್ತೆ. ಮತ್ತು ಮುಂಚೆ ನಾವು ತಿಳ್ಕೊಳ್ಬೇಕು, ಈ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ 3 months ಅವ್ರು ಏನು ಮಾಡಿರಬೇಕು, ಮೆಹಂದಿ ಹಾಕಿರ್ಬಾರ್ದು ತಲೆಗೆ. ಆಮೇಲೆ ಯಾವುದೇ ಥರ ಡ್ಯಾಂಡ್ರಫ್ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಹೇರ್ನಲ್ಲಿ ಇರಬಾರ್ದು. ನೋಡಿ, ನಾನು ಯಾವ ಥರ ತಗೊಳ್ತಾ ಇದ್ದೀನಿ, ಈಗ MLC5 ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಈಗೇನಾಯಿತು, ಕ್ರೀಮ್ ಅಪ್ಲಿಕೇಶನ್ ಮುಗಿತಾ ಬಂತು. ಆಮೇಲೆ ಬೇಬಿ ಹೇರು ಫಿನಿಶಿಂಗ್ ಪ್ರಾಪರಾಗಿ ಬರ್ತಾ ಇರಲ್ಲ. ಸೊ ಬೇಬಿ ಹೇರ್ನ ಚೆನ್ನಾಗಿ ನಾವೇನು ಮಾಡಬೇಕು, ಕವರ್ ಮಾಡಬೇಕು. ಆಮೇಲೆ ಈ ಥರ ಕೋಮ್ದಿಂದ ನಾವೇನು ಮಾಡಬೇಕು, ಕೋಮಿಂಗ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕೋಮ್ ಮಾಡ್ತಾಯಿದ್ದೀವಿ. ನೀವು ಚೆನ್ನಾಗಿ ಕೋಮ್ ಮಾಡಿ ಹೇರ್ನ ಹೀಗೆ ಸ್ಟ್ರೇಟಾಗಿ ಕೋಮ್ ಮಾಡಿ ಇದನ್ನು 20 to 40 ಮಿನಿಟ್ಸನ್ನ ನಾವೇನು ಮಾಡಬೇಕು, ಬಿಡಬೇಕು. 40 ಮಿನಿಟ್ಸದಲ್ಲಿ ಮಧ್ಯದಲ್ಲಿ ಹೇರ್ ತುಂಬ ಸೆನ್ಸಿಟಿವ್ ಹೇರ್ ಇದ್ದರೆ ಕೆಲವೊಂದು ಜನರಿಗೆ ಬೇಗನೆ ರಿಸಲ್ಟ್ ಬರುತ್ತೆ, ಇನ್ನು ಕೆಲವೊಂದು ಜನರಿಗೆ ಬೇಗನೆ ರಿಸಲ್ಟ್ ಬರಲ್ಲ. ಸೊ ಇವಾಗ ಕ್ಲೀನ್ ಪೇಪರ್ನ ರ್ಯಾಪ್ ಮಾಡಿದ್ದೆ. ರ್ಯಾಪ್ ಮಾಡಿದ ಮೇಲೆ ಇವ್ರಿಗೇನಾಯ್ತು ಅಂದರೆ 40 ಮಿನಿಟ್ಸ್ಗಿಂತ ಬಿಫೋರ್, ಅಂದರೆ ನಾವು ಹಾಕಿದ 15-20 ಮಿನಿಟ್ಸ್ದಲ್ಲಂದರೆ ಈ ಥರ ಅವ್ರದ್ದು ಪ್ರೊಸೀಜರ್ ಬಂತು. ಒಂದು ಹೇರ್ನ ತೊಗೊಂಡು ಇಲಾಸ್ಟಿಕ್ ಥರ ನಾವೇನು ಮಾಡಬೇಕು, ರಬ್ಬರ್ ಥರ ಅದನ್ನು ಹೇರ್ನ ಈ ಥರ ಜಗ್ಬೇಕು. ಅದ್ರಾಗ ನಿಮಗೆ ನೋಡಿ ಯಾವ ಥರ ಬರುತ್ತೆ, ಈಗ ಇಲಾಸ್ಟಿಕ್ ಥರ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಹೇರು. ಆವಾಗ ನಾವೇನು ತಿಳ್ಕೊಬೇಕು, ಇದು ಪ್ರೊಸೀಜರ್ ಆಗಿದೆ ಅಂತ ತಿಳ್ಕೊಬೇಕು.
ನೋಡಿ ಇವಾಗ ಆದಮೇಲೆ ನಾವೇನು ಮಾಡಬೇಕು, ಅದನ್ನು ನಾರ್ಮಲ್ ವಾಟ್ರದಿಂದ ವಾಶ್ ಮಾಡಬೇಕು. ತುಂಬ ಕೋಲ್ಡ್ ವಾಟ್ರ್ ಇರ್ಬೋದು ಅಥವಾ ಲುಕುಮ್ ವಾಟ್ರದಿಂದ ವಾಶ್ ಮಾಡಿ ಟವಲ್ ಡ್ರೈನ ಯಾವ ಥರ ಮಾಡಬೇಕು ನೋಡಿ. ಕ್ಲೈಂಟಿಗೆ ರಿಲ್ಯಾಕ್ಸೇಷನು ಸಿಗಬೇಕು, ಅದ್ರ ಜೊತೆಗೆ ಟವಲ್ದಲ್ಲಿ ನೀರು ಕೂಡ ಏನಾಗಿರಬೇಕು, ಬಂದಿರಬೇಕು. ಹೇರನ್ನ ನೋಡಿ ಯಾವ ಥರ ಮಸಾಜ್ ಮಾಡಬೇಕು ಪ್ರಾಪರಾಗಿ. ಇದನ್ನು ನಾವೇನು ಮಾಡಬೇಕು, ಕ್ಲೈಂಟಿಗೆ ರಿಲ್ಯಾಕ್ಸ್ ಸಿಗೋ ಥರ ಅಥವಾ ಕ್ರೀಮ್ ಪಕ್ಕಕ್ಕೆಲ್ಲ ಹತ್ತಿದ್ರೆ ನೀಟಾಗಿ ತೆಗೆದು ಈ ಥರ ಟವಲ್ ಡ್ರೈನ ಮಾಡಬೇಕು. ಓಕೆ, ಟವಲ್ ಡ್ರೈ ಆದಮೇಲೆ ನಾವೇನು ಮಾಡಬೇಕು ಈಗ ಅಂತಂದರೆ ಬ್ಲೋ ಡ್ರೈಯರ್ನ ಯಾವ ಥರ ಹಿಡ್ಕೋಬೇಕು ನೋಡಿ. ಯಾವಾಗಾದರೂ ಅವ್ರ ಫೇಸ್ ಮೇಲೆ ಬ್ಲೋ ಡ್ರೈಯರ್ನ ಬಳಸಬಾರ್ದು. ಆದಷ್ಟು ಬ್ಲೋ ಡ್ರೈಯರ್ ಫೇಸು ಯಾವಾಗಲೂ ಕೆಳಗಡೆ ಇರಬೇಕು. ಸೊ ನಂತರ ಪೈಡಲ್ ಬ್ರಷ್ದಿಂದ ನಾವು ಹೇರ್ನ ಸಾಧ್ಯ ಆದಷ್ಟು ಸ್ಟ್ರೇಟ್ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಫಿನಿಶಿಂಗ್ ಬೇಗ ರಿಸಲ್ಟ್ ಐರನಿಂಗ್ ಮಾಡುವಾಗ ಕೂಡ ಅದೇ ಥರ ಸಿಗುತ್ತೆ. ಸೊ ನೋಡಿ, ಈಗ 100% ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ಬ್ಲೋ ಡ್ರೈಯರ್ನ ಮಾಡ್ತಾಯಿದ್ದೀವಿ. ಅವ್ರದ್ದು ಫಸ್ಟ್ ಕ್ರೀಮ್ ಅಪ್ಲಿಕೇಶನ್ ಆದಮೇಲೆ ಹೇರ್ ಸ್ಟ್ರಕ್ಚರ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ. ನಂತರ ಐರನಿಂಗ್ ನಾನು ಇವ್ರದ್ದು ವರ್ಜಿನ್ ಹೇರ್ ಇರೋದ್ರಿಂದ 230 ಟೆಂಪ್ರೇಚರ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವ್ರದ್ದು ಒರಿಜಿನಲ್ ಮತ್ತು ತುಂಬ ಕರ್ಲಿ ಹೇರ್ ಇರೋದ್ರಿಂದ 230 ಟೆಂಪ್ರೇಚರ್ನ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ನಾವು ಐಕಾನಿಕ್ ಬ್ರ್ಯಾಂಡದನ್ನೇ ಸ್ಟ್ರೇಟ್ನರ್ನ ಸೆರಾಮಿಕ್ ಪ್ಲೇಟೆಡ್ ಇರೋದನ್ನು ಬಳಸಬೇಕು. ಮತ್ತು ನೋಡಿ, ಸೆಕ್ಷನ್ ಕೂಡ ಐರನಿಂಗ್ ಮಾಡಬೇಕಾದ್ರೆ ತುಂಬ ತಿನ್ನಾಗಿ ಕೂದಲನ್ನ ತುಂಬ ತಿನ್ನಾಗಿ ಒಂದು ಲೈನ್ ಮೇಲೆ ಮಿನಿಮಮ್ 10 to 14 ಟೈಮ್ಸ್ ನಾವೇನು ಮಾಡಬೇಕು, ಹ್ಯಾಂಡ್ ಮೂಮೆಂಟ್ ಅಂದರೆ ಐರನಿಂಗ್ನ ಈ ಥರ ಮಾಡ್ತಾ ಹೋಗಬೇಕು. ಸೊ ಇವಾಗ ನೋಡ್ತಾ ಇದ್ದೀರಿ ನೀವು ಯಾವ ಥರ ಐರನಿಂಗ್ ಆಗ್ತಾಯಿದೆ. ಕಂಟಿನ್ಯೂಯಸ್ ಆಗಿ ಐರನಿಂಗ್ ಆಗಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಪ್ರೆಷರ್ ಕೂಡ ಹಾಕಬೇಕು. ಮೇಲ್ಗಡೆ ಮಾಡಿದರೆ ಅದು ಬರಲ್ಲ. ಇವಾಗ ನೋಡ್ತಾ ಇರುವಾಗ ತುಂಬ ಈಸಿ ಅನಿಸುತ್ತೆ, ಆದರೆ ಇದನ್ನು ಯಾವಾಗ ನೀವು ಟಚ್ ಮಾಡಿ ಮಾಡ್ತಾ ಇರ್ತೀರಲ್ಲ ಆವಾಗ ಗೊತ್ತಾಗುತ್ತೆ. ಸೊ ಪ್ರೆಷರ್ ಹಾಕಿ ಮಾಡಬೇಕು. ಈಗ ಇಬ್ಬರು ಸೇರಿ ಗ್ರೂಪ್ ವರ್ಕ್ದಲ್ಲಿ ಇದನ್ನು ಫಿನಿಶಿಂಗ್ನ ಮಾಡ್ತಾಯಿದ್ದೀವಿ. ಈ ಥರ ಗ್ರೂಪ್ ವರ್ಕ್ ಮಾಡಿದರೆ ಬೇಗ ಕೆಲಸ ಮಾಡ್ತೀವಿ. ಆ್ಯಕ್ಚುಲಿ ಪರ್ಮನೆಂಟ್ ಹೇರ್ ರಿಬಾಂಡಿಂಗ್ ಅಥವಾ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಮಿನಿಮಮ್ ಈ ಲೆಂತಿಗೆ 5 hours ಆದರೂ ಬೇಕಾಗುತ್ತೆ. ಸೊ ಗ್ರೂಪ್ ವರ್ಕ್ ಮಾಡಿದರೆ ನಿಮಗೆ ಕನಿಷ್ಠ 1 ರಿಂದ 1.5 ಗಂಟೆದಲ್ಲೇ ಪ್ರೊಸೀಜರ್ನ ಏನಾಗುತ್ತೆ, ಬೇಗನೆ ಮುಗಿಯುತ್ತೆ. ಸೊ ನೋಡಿ, ಇವಾಗ ಫಸ್ಟ್ ಕ್ರೀಮ್ ಅಪ್ಲಿಕೇಶನ್ ಆದಮೇಲೆ ನಾವು ವಾಶ್ ಆದಮೇಲೆ ಹೇಗೆ ಇದು ರಿಸಲ್ಟ್ ಬಂತು. ಇವಾಗ ನಾವು ಸೆಕೆಂಡ್ ಕ್ರೀಮ್ ಆಗಿರುವಂತಹ ನ್ಯೂಟ್ರಿಲೈಸರ್ನ ನಾವು ರೂಟ್ಸ್ದಿಂದ ಹಾಕಿದ್ರು ಅಥವಾ ರೂಟ್ಸಿಗೆ ಹತ್ತಿದ್ರು ಯಾವುದೇ ಥರ ಹಾನಿಕರ ಇಲ್ಲ. ರೂಟ್ಸ್ಗೆ ಹತ್ತಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ಕೂಡ ನಾವು ಗ್ರೂಪಾಗಿ ಸೆಕ್ಷನ್ನ ಸ್ವಲ್ಪ ಮೊದಲಿನಕ್ಕಿಂತ ಸ್ವಲ್ಪ ತಿಕ್ ಲೇಯರ್ನ ತೊಗೊಂಡು ಸೆಕ್ಷನ್ನ ಈ ಥರ ನಾವು ಸೆಕೆಂಡ್ ಕ್ರೀಮ್ ಆದಂಥ ನ್ಯೂಟ್ರಿಲೈಸರ್ನ ಈ ಥರ ಹಾಕ್ಬೋದು. ಹಾಕಿ ಸೇಮ್ ಅದೇ ಪ್ರೊಸೀಜರ್ ಥರ ಎಮಲ್ಸಿಫೈ ಮಾಡಬೇಕು, ಲೈಟಾಗಿ ಕೋಮ್ ಮಾಡಬೇಕು. ನೋಡಿ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಇಲ್ಲಿ. ಇದಕ್ಕೆ ನೀವು ಹ್ಯಾಂಡ್ ಗ್ಲೌಸ್ ಬಳಸ್ಬೋದು ಅಥವಾ ಹ್ಯಾಂಡ್ ಗ್ಲೌಸ್ ಇಲ್ಲದೆ ಇದ್ದರೂ ಕೂಡ ನಡೀತದೆ. ಸೊ ನೋಡಿ ಯಾವ ಥರ ಹಾಕ್ತಾಯಿದ್ದೀವಿ ಇಲ್ಲಿ ನ್ಯೂಟ್ರಿಲೈಸರ್ನ.
ಸೊ ನ್ಯೂಟ್ರಿಲೈಸರ್ ಈಗೇನಾಗಿದೆ ಫುಲ್ ಹೇರಿಗೆ ಅಪ್ಲಿಕೇಶನನ್ನು ಮಾಡಿ ಈ ಥರ ನಾವು ಚೆನ್ನಾಗಿ ಇದನ್ನೇನು ಮಾಡಬೇಕು, ಕೋಂಬನ್ನು ಮಾಡಬೇಕು. ನ್ಯೂಟ್ರಿಲೈಸರ್ನ ನಾವು ಹಾಕಿ 20 ಮಿನಿಟ್ಸ್ ಬಿಟ್ಟು ಏನು ಮಾಡಿದ್ವಿ, ಮತ್ತೆ ಪುನಃ ಹೇರ್ನ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಬೇಕು ಯಾವ ಥರ, ಇಲ್ಲಿ ಶಾಂಪೂ ಮತ್ತು ಮಾಸ್ಕನ್ನು ನಾವು ಬಳಸಬಾರ್ದು. ನಾರ್ಮಲ್ ಲುಕುಮೋಟರ್ ಅಥವಾ ಕೋಲ್ಡ್ ವಾಟರ್ದಿಂದ ನಾವೇನು ಮಾಡಬೇಕು, ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ನಾವು ಅಗೇನ್ ಇದನ್ನು ಬ್ಲೋ ಡ್ರೈಯರ್ದಿಂದ ಹೇರ್ನ ಏನು ಮಾಡ್ಕೋಬೇಕು, 100% ಡ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಈಗ ಬ್ಲೋ ಡ್ರೈಯರ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಕ್ಲೈಂಟಿಗೆ ಇವಾಗ ಆಲ್ಮೋಸ್ಟ್ ರಿಸಲ್ಟ್ ಬಂದಂಗೆ ಆಗಿರುತ್ತೆ. ಈಗ ಫಸ್ಟ್ ನಾವು ಕ್ರೀಮ್ ಅಪ್ಲಿಕೇಶನ್ ಆಯಿತು, ಅದು ಮುಗಿಸಿದ ಮೇಲೆ ಪುನಃ 40 ಮಿನಿಟ್ಸ್ ನೋಡಿ ಸ್ಟ್ರೆಚ್ ಆದಮೇಲೆ ಹೇರ್ ವಾಶ್ ಮಾಡಿದ್ವಿ. ಹೇರ್ ವಾಶ್ ಮಾಡಿದ ಮೇಲೆ ಅಗೇನ್ ಮತ್ತೆ ನಾವೇನು ಮಾಡಿದ್ವಿ, ಐರನಿಂಗ್ ಮಾಡಿ ನ್ಯೂಟ್ರಿಲೈಸರ್ನ ಹಾಕಿದ್ವಿ. ಈ 20 ನಿಮಿಷ ಆದಮೇಲೆ ಪುನಃ ವಾಶ್ ಮಾಡಿ ಅದನ್ನು 100% ಡ್ರೈ ಮಾಡಿದ್ವಿ. ನೋಡಿರಿ ಈಗ ಆಲ್ಮೋಸ್ಟ್ ಅವ್ರದ್ದು ಹೇರು ತುಂಬ ಸ್ಟ್ರೇಟಾಗಿ ಕಾಣಿಸ್ತಾ ಇದೆ, ತುಂಬ ಸಾಫ್ಟಾಗಿ ಕೂಡ ಕಾಣಿಸ್ತಾ ಇದೆ. ಅದಾದಮೇಲೆ ಇವಾಗ ನಾನು ಐರನಿಂಗ್ ಮಾಡಿದ್ವಿ. ಐರನಿಂಗ್ ಮಾಡಿ ಮತ್ತೆ ಅವರಿಗೆ ಈಗ ನಾವೇನು ಮಾಡ್ತಾ ಇದ್ದೀವಿ, ಹೇರ್ ಸ್ಪಾ ಬಂದು ನಾನು ಇಲ್ಲಿ ಜೀಲ್ ಕಂಪ್ನಿದು ಹೇರ್ ಸ್ಪಾ ಕ್ರೀಮ್ನ ತಗೊಂಡು ಪುನಃ ಹೇರ್ಗೆ ಏನು ಮಾಡ್ತಾಯಿದ್ದೀವಿ, ಅಪ್ಲಿಕೇಶನ್ ಮಾಡ್ತಾಯಿದ್ದೀವಿ. ಅಪ್ಲಿಕೇಶನನ್ನು ಮಾಡಿ ನಂತರ ನೋಡಿ ಇದನ್ನು ಕೂಡ ನಾವು ಸೆಕ್ಷನ್ ತಗೊಂಡು ಹೇರ್ ಸ್ಪಾ ಮಾಡ್ತಾಯಿದ್ದೀವಿ. ನಾವು ಏನು ಮಾಡಿದ್ವಿ, ಹೇರ್ ಸ್ಪಾ ಮಾಡಿ ಹೇರ್ ವಾಶನ್ನ ಮಾಡ್ಕೊಂಡು ಬಂದು ಲಾಸ್ಟು ಟಚ್ ಅಂತ ಐರನಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಯಾವ ಥರ ಐರನಿಂಗ್ ಆಲ್ರೆಡಿ ಸೆಕ್ಷನ್ ಮಾಡ್ಕೊಂಡು ಮಾಡಿದ್ದೀವಿ. ಮತ್ತು ಇನ್ನೊಂದ್ಸಲ ಕ್ಲೈಂಟಿಗೆ ನೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಂದಾಗ ಪ್ರಾಪರಾಗಿ ನಾವೇನು ಮಾಡಬೇಕು, ಇದನ್ನು ಐರನಿಂಗ್ನ ಮಾಡಬೇಕು. ನೋಡಿ ಅವ್ರ ಹೇರಲ್ಲಿ ಎಷ್ಟೊಂದು ಚೇಂಜಸ್ ಕಾಣಿಸ್ತಾ ಇದೆ. ಸೊ ಐರನಿಂಗ್ ಮಾಡಿ ಕ್ಲೈಂಟಿಗೆ ಕೊನೆಗೆ ಲಾಸ್ಟಿಗೆ ನಾವು ನೀಟಾಗಿ ಬಾಚಿ ಹೇರ್ನಲ್ಲಿ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಹೇರ್ ಕಟ್ ಮಾಡಬೇಕು. ಹೇರ್ ಕಟ್ ಮಾಡಿದ ಮೇಲೆ ಹೇರ್ ಸಿರಮ್ 1 or 2 ಡ್ರಾಪ್ಸ್ನ ಕಂಪಲ್ಸರಿ ಹಾಕಬೇಕು. ಯಾವಾಗದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ ಮೇಲೆ ಆಯಿಲ್ನ ಬಳಸಬಾರ್ದು. ಇವರು ರೆಗ್ಯುಲರ್ ಆಗಿ ಹೇರ್ ಸಿರಮ್ನೇ ಬಳಸಬೇಕು. ಯಾಕಂದರೆ ಒಂದು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಡಸ್ಟ್ ಮತ್ತು ಪೊಲ್ಯೂಷನ್ದಿಂದ ಕೂಡ ಏನು ಮಾಡುತ್ತೆ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಇದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಇವರು 3 ಡೇಸ್ವರೆಗೂ ಹೇರ್ನ ವಾಶ್ ಮಾಡಬಾರ್ದು. ಇದೇ ಥರ ಹೇರ್ನ ಸ್ಟ್ರೈಟಾಗಿ ಬಿಡಬೇಕು. ಯಾವುದೇ ತರಹ ಕ್ಲಿಪ್, ಹೇರ್ ಮತ್ತು ರಬ್ಬರ್ ಬ್ಯಾಂಡ್ಸ್ ಯಾವುದು. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್ video and please subscribe and support me.